ಥರ್ಡ್ ಪ್ರಾಬ್ಲಮ್ ಬರ್ಕೊಳ್ಳಿ ಈಗ. ಬರ್ಕೊಳ್ಳಿ, ಏನ್ ಹೇಳಿ, ಏನ್ ಮಾಡ್ಬೇಕು ಹೇಳಿ. ಬರ್ಕೊಳ್ಳಿ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್ ಬರ್ಕೊಳ್ಳಿ. ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದ್ಸಲ ಓದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಆಯ್ತಾ? ಎಸ್ ಸರ್ ಆಯ್ತು. ಎಸ್ ಸರ್. ಎಲ್ಲಾರ್ದು ಆಯ್ತಾ? ಎಸ್ ಸರ್. ಜಾಕಿ ಬಂದ್ಲಾ? ಜಾಕಿ ಬಂದ್ಲೇನಮ್ಮ? ಎಸ್ ಸರ್ ಇದೀನಿ. ಮತ್ತೆ ಉಸಿರು ಬಿಡಲ್ಲ. ಬರ್ಕಳ್ರಿ. A toy is in the form of a cone of radius 3.5 centimeter mounted on a hemisphere of the radius ಎಷ್ಟಮ್ಮ? ಸೇಮ್ ರೇಡಿಯಸ್. ನೋಡ್ರಿ, ಟಾಯ್ದು ಕೋನ್ ರೇಡಿಯಸ್, ಟಾಯ್ ಇನ್ ದ ಫಾರ್ಮ್ ಆಫ್ ಕೋನ್ ಇದೆ. ಒಂದ್ ನಿಮಿಷ ನೋಡ್ರಿ, ಇಲ್ಲಿ ಕೋನ್ ಇದೆ, ಮತ್ತೆ ಹೆಮಿಸ್ಫಿಯರ್ ಇದೆ. A toy in the form of a cone of radius 3.5. ಕಾಣ್ತಾ ಇದೇನ್ರಮ್ಮ ಫಿಗರ್? ಕಾಣ್ತಾ ಇದೇನ್ರಮ್ಮ? ಎಸ್ ಸರ್. ಕಾಣ್ತಿದೆ ಸರ್. ಕೆಲವೊಬ್ರಿಗೆ ಉಸಿರು ನಿಂತಿರ್ತಾವ, ಮಾತಾಡ್ ನೀನೆ ಅಂತ ಉಸಿರು ನೀನ್ ಹಬ್ಳೆಯ. Toy is in the form of a cone of radius 3.5 centimeter mounted on a hemisphere of radius of the same radius. ನೋಡ್ರಿ, ಕೋನ್ ನ ರೇಡಿಯಸ್, ಟಾಯ್ ಹೆಮಿಸ್ಫಿಯರ್ ರೇಡಿಯಸ್ ಸೇಮ್. Therefore, what is R? 3.5 centimeter. ಈಗ ಈ ಟಾಯ್ನ, ಈ ಕೋನ್ ಟೈಪ್ ಅಲ್ಲಿ ಟಾಯ್ ಇದೆಯಲ್ಲ, ಅದಕ್ಕೆ ಹೆಮಿಸ್ಫಿಯರ್ ನ ಮೌಂಟ್ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸಮಾಧಾನಕ್ಕೆ ಬರ್ರಿ, ಸಮಾಧಾನದಲ್ಲೇ ಪ್ರಾಬ್ಲಮ್ ಕೇಳಿ. ಇದಕ್ಕೆ ಹೆಮಿಸ್ಫಿಯರ್ ನ ಮೌಂಟ್ ಮಾಡ್ತಾರೆ. ಇವೆರಡನ್ನು ಮೌಂಟ್ ಮಾಡ್ರೆ ಹಿಂಗಾಗುತ್ತೆ. ಸೊ ಈಗ ದ ಟೋಟಲ್ ಹೈಟ್ ಆಫ್ ದಿ ಟಾಯ್ ಇಸ್ ಎಷ್ಟಿದೆ? 15.5. It is the height of the toy. Find the total surface area of a toy ಅಂತ ಕೇಳಿದ್ರಿ. ಅದು ಏನ್ ಮಾಡ್ತೀರಿ ಟಾಯ್ ಅದು? ಇಲ್ಲಿ ಎರಡು ಇದಾವೆ. ನಾವ್ ಯಾವ್ದನ್ನು ಟೋಟಲ್, ಒಂದ್ ನಿಮಿಷ ಕೇಳ್ರಿ, ಟೋಟಲ್ TSA ಆಫ್ ಟಾಯ್, ಡೈರೆಕ್ಟ್ ಆಗಿ TSA ಆಫ್ TSC ಆಫ್ ಟಾಯ್ ಅಂತ ತಗೋಣ ಡೈರೆಕ್ಟ್ ಆಗಿ, ಮತ್ತೆ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಬೇಡ. ಸೊ ಇಲ್ಲಿ ಎರಡು, ಒಂದು ಕೋನ್ ಶೇಪ್ ಮತ್ತು ಹೆಮಿಸ್ಫಿಯರ್ ನ ಕಂಬೈನ್ ಮಾಡಿ ಒಂದು ಟಾಯ್ ಮಾಡಿದ್ದಾರೆ, ಅಂದ್ರೆ ಗೊಂಬೆ. ಸೊ ಅವನ ಏನು, ವಾಟ್ ಇಸ್ ದ ಏರಿಯಾ ಆಫ್ ದಿಸ್ ಟಾಯ್? TSA ಆಫ್
TSA ಆಫ್ ಯಾರು ಹೇಳ್ತೀರಿ? ಏನೇನಿದಾವೆ? TSA of cone plus TSA of hemisphere. TSA ಆಫ್ ಕೋನ CSA ಯಾಕೋ ಅದಿಯೇ ಇಲ್ಲ ನೀನು ಸರ್ ಇದೀನಿ ಕನ್ಫ್ಯೂಸ್ ಆಯ್ತು. ಕನ್ಫ್ಯೂಸ್ ಯಾಕವ? ಈಗ ನಾನು ಏನ್ ತಗೋಬೇಕು ಹೇಳಿ? ಈಗ CSA cone TSA ಆಫ್ ಕೋನ್ TSA of TSA ಆಫ್ ಏನು hemisphere. ಹೌದೇನ್ರಮ್ಮ? ಎಸ್ ಸರ್. ಮಾಡಿದ್ರೆ ಯು ಗಾಟ್ ದಿ TSA ಆಫ್ ಕಾನ್. ಕ್ಲಿಯರಾ? ಈಗ CSA ಆಫ್ ಕೋನಿಗೆ ಏನು ಫಾರ್ಮುಲಾ? Pi RL. Okay. What is the 2 pi CSA? R square. Square. Huh? 2 pi R square. Pi r square. So you know the value of r, that is 3.5. ಯಾಕೆಂದ್ರೆ ಹೆಮಿಸ್ಫಿಯರ್ ನ ರೇಡಿಯಸ್ ಟಾಯ್ನ ಕೋನ್ ನ ರೇಡಿಯಸ್ ಸೇಮ್ ಅಂತ ಹೇಳಿದ್ದಾರೆ both. Therefore radius is r is equal to 3.5. Okay. So what is L? Slant height. ಸ್ಲ್ಯಾಂಟ್ ಹೈಟ್ ಅಂತ ಬರ್ಸಿದ್ವಿ. ಈ ಸ್ಲ್ಯಾಂಟ್ ಹೈಟ್ ಕಂಡಿಡ್ಬೇಕಾದ್ರೆ ಸೊ ನನಗೆ ಟೋಟಲ್ ದಿಸ್ ಈಸ್ 10.5. ಎಲ್ಲಿರೋದು ಎಲ್ಲಿ? ಕೋನ್ ಅಲ್ಲೋ ಹೆಮಿಸ್ಫಿಯರ್? Cone. Cone ಅಲ್ಲಿ. ವಾಟ್ ಇಸ್ ದ ಹೈಟ್ ಆಫ್ ಕೋನ್ ಅಂತ ಕೇಳಿದ್ರು. ಫಸ್ಟ್ ಎಚ್ ಕಂಡಿಡ್ಕೊಳ್ಳಿ. ಸೊ ಹೈಟ್ ಆಫ್ ಕೋನ್ ಇಸ್ ಇಲ್ಲಿ ಪಕ್ಕದಲ್ಲಿ ಮಾಡ್ಲಾ ಅಲ್ಲೇ ಮಾಡ್ಲಾ ಅದಿಲ್ಲಿ ಫಾರ್ಮುಲಾ. ಸೊ ಅಲ್ಲಿ ಕೆಳ ಮಾಡ್ಬಿಡ್ತೀನಿ ನಿಮ್ಗೆ ಗೊತ್ತಾಗ್ಬೇಕು. ಮತ್ತೊಂದ್ಸಲ ಬರ್ಕೋಣ. ಹೈಟ್ ಆಫ್ ಕೋನ್ H is equal carry ನಮ್ಮ 15.5 5 minus 3.5. 3.5. ಮಾಡಿಸಿದ್ದೆ ನೆನಪಿದ್ಯಾ? This is radius. This This is also radius 3.5. this is also radius. ಇಲ್ಲಿಂದ ಇಲ್ಲಿ ತನಕ 15.5 ಇದೆ. ನನಗೆ ಬೇಕಾಗಿರೋ this H ಇಲ್ಲಿ ತನಕ ಮಾತ್ರ ಬೇಕು. ಅದಕ್ಕೆ ಏನ್ ಮಾಡ್ತೀನಿ? ಟೋಟಲ್ ಹೈಟ್ ಆಫ್ ದಿ ಟಾಯ್ ಇಂದ ಈ ರೇಡಿಯಸ್ ಆಫ್ ದಿ ಹೆಮಿಸ್ಫಿಯರ್ ಕಳೆದ್ರೆ ಯು ಗಾಟ್ ದಿ ಹೈಟ್ ಆಫ್ ದಿ 12 ಅಷ್ಟೇ 12 ಸೆಂಟಿಮೀಟರ್. ಸೆಂಟಿಮೀಟರ್. ಈಗ ನಿಮಗೆ ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ. L square is equal to R square plus square. H. It is the formula to find the height, slant height. Slant height ಅನ್ನ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನಂತ ಹೇಳಿದೀನಿ? L square L square R square. ಇಲ್ಲಿ ಕಾಣುತ್ತೆ ನಮ್ಮ ನಿಮ್ಗೆ? S ಅಲ್ಲಿ ಇಲ್ಲ ಅದು ಸ್ಲ್ಯಾಂಟ್ ಹೈಟ್. ಸ್ಲ್ಯಾಂಟ್ ಹೈಟ್ ಅಂದ್ರೆ ಎಲ್ ಅಂತ ನೆನ್ಪಿಟ್ಕೋಬೇಕು. ಸ್ಲ್ಯಾಂಟ್ ಹೈಟ್ L is equal to ಏನು? L square is equal to R square plus H square ಅಥವಾ H square plus R square ಯಾರು ಬೇಕಾದ್ರೆ ಬರ್ಕೋಬಹುದು. So what is L square is equal? What is R? 3.5. What is H? 12 whole square. L square is equal to 7 right in square root. L is equal to 3.5 whole square. whole That is 144. ಈಗ ಕೇಳಿ. What is the square of 3.5? It is ನಾನು ನಿಮ್ಗೆ ಒಂದು ಕಾನ್ಸೆಪ್ಟ್ 7.0. ಏನಮ್ಮ? ನಿಕೋಡ ಸುಬೇಡ ನಾನು ಹೇಳ್ತೀನಿ. So in the place of unit there is a 5 ಇದೆ ಅಂತಂದ್ರೆ ಸ್ಕ್ವೇರ್ ಮಾಡಬೇಕು ಅಂದ್ರೆ just you think instead of 5 write 25. So ಇದು ನೆಕ್ಸ್ಟ್ ನಂಬರ್ ಯಾವುದು? 3 ನ ನೆಕ್ಸ್ಟ್ ನಂಬರ್ ಯಾವುದು? 4 it is the square of 35. ಬೇಕಾದ್ರೆ ಇದು ನೋಡ್ರಿ 25 5 ಗೆ 25 ಇದು ನೆಕ್ಸ್ಟ್ ನಂಬರ್ 5 it is 20. 65 25 ಇದು ನೆಕ್ಸ್ಟ್ ನಂಬರ್ 7 42. ಕ್ಲಿಯರ್? ಸೊ ಈ ತರ ನೀವು ಸ್ಕ್ವೇರ್ ಮಾಡಬಹುದು ಅನ್ನೋದು ತಲೆ ಒಳಗಿರ್ಲಿ. ಯಾವಾಗ ಈ ತರ ಸ್ಕ್ವೇರ್ ಮಾಡೋದ್ರೆ ಇಡೀ ಸ್ಥಾನದಲ್ಲಿ 5 ಇದ್ರೆ ಮಾತ್ರ ಸ್ಕ್ವೇರ್ ಮಾಡಕ್ ಮಾತ್ರ. ನಾನು ಕ್ಯೂಬಿಂಗ್ ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ. ಈಗ ನಮ್ಮ 3.5 ನ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 12.5 ಪ್ಲಸ್ 144 ಬರುತ್ತೆ. ಯಾಕೆ ಅಂತ ಹೇಳ್ರಿ. ಸೊ ಒಂದೇ ಪಾಯಿಂಟ್ ಆದ್ಮೇಲೆ ಇರೋದು ನಿಮ್ ತಲೆ ಒಳಗಿದೆ 3.5 ಇಂಟು 3.5 ಇದೆ.
ಎಷ್ಟು ಬರುತ್ತೆ 1225 ಬರುತ್ತೆ. ಇಲ್ಲಿ ಒಂದ್ ಸಾವಿರ ಸಂಖ್ಯೆ ಆದ್ಮೇಲೆ ಪಾಯಿಂಟ್, ಇಲ್ಲಿ ಒಂದ್ ಸಂಖ್ಯೆ ಆದ್ಮೇಲೆ ಪಾಯಿಂಟ್, ಅಂದ್ರೆ ಎಷ್ಟು ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಡಬೇಕು? 2. ಅದಕ್ಕೆ 12.25 ಬರ್ದಿದ್ದೀನಿ. ಕ್ಲಿಯರ್ ಆಯ್ತು? ಯಾಕೆ ಬರ್ದೀನಿ? ಸೊ ಒಂದೇ ಡಿಜಿಟ್ ಆದ್ಮೇಲೆ ಪಾಯಿಂಟ್ ಬರಿಬೇಕಿತ್ತು ಅಂತ ತಲೆ ಒಳಗೆ ಬರ್ತದೆ ನಿಮಗೆ. ಯಾರು ಬರ್ಕೊಂಡಿದ್ರೆ ಬೇಕಾದ್ರೆ ಬರ್ಕೊಳ್ಳಿ ನಿಮ್ ರಫ್ ಅಲ್ಲಿ ರೈಡಿಗೆ. ಹಿಂಗೆ ಯೂನಿಟ್ ಪ್ಲೇಸ್ ಅಲ್ಲಿ 5 ಇದ್ರೆ ಅದನ್ನ ಹೆಂಗ್ ಸ್ಕ್ವೇರ್ ಮಾಡೋದಂದ್ರೆ ಇನ್ಸ್ಟೆಡ್ ಆಫ್ 5 ರೈಟ್ 25. 3 ಗಿಂತ ನೆಕ್ಸ್ಟ್ ಡಿಜಿಟ್ ಯಾವುದು? 4. 3 into 4 12. 45 ಇದೆ. ಈಗ 45 ಸ್ಕ್ವೇರ್ ಮಾಡಬೇಕು. 5 ಬದಿಗೆ 25. 4 ಗಿಂತ ನೆಕ್ಸ್ಟ್ ನಂಬರ್ ಯಾವುದು? 5. 5 2s 12. 5 4s 20. ಕ್ಲಿಯರ್ ಆಯ್ತು? ಅಳತ್ಲಾ? ಅಳತೇನ್ ರಾಮ? Yes, sir. ತಪ್ಪಲ್ ಬರ್ಕೊಳ್ರಿ. ಅಲ್ಲಿ ಯಾಕೆ 2 ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಇಟ್ಟಿದ್ದೀನಿ ಅಂತ ನಿಮ್ ತಲೆ ಬಂತ? ಬಿಕಾಸ್ ಆಫ್ ದಿಸ್. ಸೊ ಎಷ್ಟಾಗುತ್ತೆ? L is equal to I think 150.25. ಇಲ್ಲಿ ತನಕ ಬರ್ರಿ. ಮುಂದಕ್ಕೆ ನಾನು ಹೇಳ್ತೀನಿ. ನಾವಿನ್ನು TSA ಆಫ್ ಟೈ ಹೋಗಿಲ್ಲ. ನಮಗೆ TSA ಆಫ್ ಟೈ ಕಂಡಿಡಿಯಕ್ಕೆ you need slant height. For this slant height you can make this. ಹಿಂಗಿರುತ್ತೆ ಒಂದು ಕೋನು, ಒಂದು ಹೆಮಿಸ್ಫಿಯರ್ ಇರುತ್ತೆ. ಅವೆರಡನ್ನು ಮೌಂಟ್ ಮಾಡಿದಾಗ ಒಂದು ಟಾಯ್ ಆಗುತ್ತೆ. ಅವೆರಡನ್ನು ಸೇರಿಸಿದ್ರೆ ಸರ್ ಅದು ಪೈ ಆದ್ಮೇಲೆ ಏನ್ ಸರ್ ಅದು? ಪೈ RL. ಯಾರಿಗೆ ಯಾರಿಗೆ ರಚನಂಗ ಒಂದನ ಸ್ವಲ್ಪ ಹೆಲ್ಪ್ ಮಾಡವ. ಎಸ್ ಸರ್. ಸರ್ ವಂಶಿ Sir, ನೋಡ್ರದಾರನೆ sir, ಇಲ್ಲ. ಅಲ್ಲ ಇವತ್ತಲ್ಲ, ಕ್ಲಾಸ್ ಅಲ್ಲ, ಇಲ್ಲಿ ಸ್ಕೂಲಿಗೆ ಬರ್ತದಲ್ಲ. Yes, sir. ಅಂತ ಕ್ಲಾಸ್ ಹೋಗ್ಲಿ. Sir, ಕ್ಲಾಸ್ ನೋಡ್ ಕಲಿತಿದ್ದಾಳಂತ. ಗೊತ್ತಿಲ್ಲ ಸರ್, ಏನು ಹೇಳಿಲ್ಲ. ಮಾತಾಡಲ್ದೇ ನೀವು? ಮಾತಾಡೋದ್ ಬಿಟ್ಟಿರಿ ಇನ್ನ? ಇಲ್ಲ ಸರ್. ನೀವು ಒಂಥರ ಫ್ರೆಂಡ್ಸ್. ಸರ್ ಅದು ಹೈಟ್ ಆಫ್ ಆಗಿದ್ಮೇಲೆ ಏನ್ ಸರ್? ಎದಮ್ಮ? ಇಲ್ಲಿ ಸರ್ ಹೈಟ್ ಆಫ್ ಆಗಿದ್ಮೇಲೆ ಏನ್ ಸರ್ ಅದು? ಸ್ಲ್ಯಾಂಟ್ ಹೈಟ್. ಅದಲ್ಲ ಸರ್, ಈ ಕಡೆ ಇಲ್ಲಮ್ಮ, ಈ ಕಡೆ ಸರ್. ಹೈಟ್ ಹೈಟ್ ಆಫ್ ಕೋನ್. ಭಾಷೆ ಬರಿಬೇಕಾದ್ರೆ ಬರ್ಬಿಡ್ತೀನ. ನೀವು ಅಕ್ಷರ ಬರದೇ ಇರೋರು ಇರ್ತೀರಿ ಅಂತ ನನಗೆ ಗೊತ್ತಿಲ್ಲ. ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ H. ಎಲ್ಲಿದ್ದೀರಾ ಮೈನ? ಸರ್ ಆಯ್ತು. ಅದಿತ ಇದ್ದಾಳ ಅವಳು ಸ್ಕೂಲಿಗೆ ಊಟಕ್ಕೆ ಕಳ್ಸಿದ್ಲ. ಊಟ ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ ನನಗೆ. ಸಿಂಚೋ ಸಿಂಚೋ ಎಸ್ ಸರ್. ಇದೀನಿ ಸರ್.
ಊಟ ಮಾಡಿ ಸಾಕಾಗ್ಬಿಡ್ತು ಕಣೆ. ಹೋಳಿಗೆ ಊಟನ ಸುಮ್ನೆ ಹೇಳ್ತಾಳೆ ಸರ್ ಅವಳು. ಅದೇ ಗೊತ್ತಾದ ಅದಕ್ಕೆ ಅವಳನ್ನ ಸರ್ ಅವ್ರು ಬರಲ್ಲ ಸರ್, ಮನೆಗ್ ಕರೆದ್ರೆ ನಾನೇನ್ ಮಾಡಿ? ನನಗೆ ಸರ್ ಹೇಳಿದ್ದು. ಸರ್ ನೀವು ಬರ್ರಿ ಸರ್ ಮನೆಗೆ. ನಾನು ಯಾವತ್ತು ಹೇಳಿದವ ಅಪ್ಪಾಜಿದ ಕಳಿಸ್ತೀನಿ ಅಂತ ಹೇಳಿದ್ದೆ ಇಲ್ಲ. ಸರ್ ಮತ್ತೆ ಸ್ಕೂಲ್ ಐತಲ್ಲ ಸರ್, ಹೆಂಗ್ ಬಿಟ್ಬರ್ರಿ? ರಜೆ ಹಾಕ್ಬೇಕು ಅಂತ ಅರ್ಥ. ಇವಲ್ಲಿ ರಜೆನೇ ಹಾಕಲ್ವಾ? ಇಲ್ಲ ಸರ್, ಇವಾಗ ಹಾಕಲ್ಲ. ಅಪ್ಪಾಜಿ ರಜೆ ಹಾಕಲ್ವಾ? ಅಪ್ಪಾಜಿನ ಸರ್? ಮತ್ತೆ ಕಳ್ಸ್ಬೇಕಿತ್ತು ನೀನು. ಒಂದ್ ಅರ್ಧ ರಜೆ ಹಾಕಿ ನೀನು ತಗೊಂಡ್ಬರ್ಬೇಕಿತ್ತು. ಏ ಯಾಕೆ ಹಿಂಗ್ ಮಾಡ್ತೀನಿ ನಂದಿತಾ? ಒಳ್ಳೆ ಹುಡುಗಿ. ನೆಕ್ಸ್ಟ್ ಇಯರ್ ಬರ್ತೀವಿ ತಗೊಳ್ರಿ ಸರ್. ಬಂದಿದ್ವಿ ಸರ್ ನಿಮ್ ಸ್ಕೂಲಿಗೆ ಯಾವಾಗ? ಹೋದ್ ಸರಿ ಪ್ರತಿಭಾ ಕಾರಂಜಿಗೆ ಸರ್. ಕಾರಂಜಿಗೆ. ಓಕೆ ಬರ್ರಮ್ಮ ಈಗ. ಸೊ ಕ್ಲಿಯರ್ ಆಯ್ತು ನೋಡ್ರಮ್ಮ. ಒಂದು ಕೋನ್ ಇದೆ, ಒಂದು ಎಮಿಸ್ಫಿಯರ್ ಇದೆ. ಅವ ಒಂದು ಕೋನು ಒಂದು ಎಮಿಸ್ಫಿಯರ್ ನ ಮೌಂಟ್ ಮಾಡಿದಾಗ ಈ ತರದೊಂದು ಟಾಯ್ ಆಗುತ್ತೆ. ಈ ಟಾಯ್ ನ TSA ಕಂಡಿಡಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟಾಯ್ ಕಂಡಿಡಬೇಕು. TSA ಆಫ್ ಟಾಯ್ ಇಸ್ ಈಕ್ವಲ್ ಟು, ನಾನು ಹೇಳ್ತಿದ್ದೀನಿ CSA ಆಫ್ ಕೋನ್. ಹೌದಾ? CSA ಆಫ್ ಕೋನ್ ಇದು ಬ್ಲಾಂಕ್ ಇದೆ, ಇಲ್ಲಿ ಇದ್ರದ್ದು ಎಮಿಸ್ಫಿಯರ್ ಬ್ಲಾಂಕ್ ಇದೆ. ಕೋನ್ ನ ಇದು ಇದು ಏನಿದೆ ಟಾಪ್ ಸಹ ಬ್ಲಾಕ್ ಇರೋದ್ರಿಂದ ಸೊ ಈಗ ಇಲ್ಲಿ ಏನ್ ಮಾಡಿದೆ, ಅದಕ್ಕೆ ನಾನು ಏನ್ ಮಾಡಿದೆ, TSA ಆಫ್ ಟಾಯ್ ಇಸ್ ಈಕ್ವಲ್ ಟು CSA ಆಫ್ ಕೋರ್ ಪ್ಲಸ್ CSA ಆಫ್ ಎಮಿಸ್ಫಿಯರ್ ಪೈ RL ಪ್ಲಸ್ 2πr². ಇವು ಸ್ಟ್ಯಾಂಡರ್ಡ್ ಫಾರ್ಮುಲಾಸ್. ನನಗೆ ಎಲ್ ಬೇಕು ಅಂದ್ರೆ ನನಗೆ ಅದು ಎಲ್ ಫಾರ್ಮುಲಾದಲ್ಲೂ ಕೊಟ್ಟಿಲ್ಲ, ನಾವೇ ಹೈಟ್ ಕೊಟ್ಟಿರ್ತಾನೆ. ಹೈಟ್ ಬಳಸ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಫೈಂಡ್ ದಿ ವ್ಯಾಲ್ಯೂ ಆಫ್ ಎಲ್. ಸೊ ಈಗ ಟೋಟಲ್ ಹೈಟ್ ಆಫ್ ದಿ ಟಾಯ್ ಕೊಟ್ಟಿದ್ದಾನೆ. ಇಲ್ಲಿಂದ ಹೈಟ್ ಕೊಟ್ಟಿದ್ದಾನೆ. ನಮಗೆ ಬೇಕಾಗಿರೋದು ಎಲ್ಲಿರೋದು, ಎಲ್ಲಿ ಎಮಿಸ್ಫಿಯರ್ ಅಲ್ಲಿ ಇದೆಯೋ ಕೋನಲ್ಲಿ ಇದೆಯೋ? ಕೋನಲ್ಲಿ. ಅಂದ್ರೆ ಕೋನನ್ನ ಕೋನಲ್ಲಿ ಎಲ್ ಕಂಡಿಡಿಬೇಕು ಅಂದ್ರೆ ಹೆಚ್ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಟೋಟಲ್ ಹೈಟ್ ಆಫ್ ದಿ ಟಾಯ್ ನಲ್ಲಿ ಎಮಿಸ್ಫಿಯರ್ ಹೈಟ್ ಹೆಂಗೆ ಅಂದ್ರೆ ರೇಡಿಯಸ್ ಈಕ್ವಲ್ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಸರ್ಕಲ್ ಆಗುತ್ತೆ. ದಿಸ್ ಬಿಕಮ್ಸ್ ಹೈಟ್ ಆಗುತ್ತೆ. therefore 15.5 minus 3.5 it is 12 cm. ಸ್ಲಾಂಟ್ ಹೈಟ್ ಗೆ ಒಂದು ಫಾರ್ಮುಲಾ ಇದೆ. L square is equal to R square plus H square. L square means 3.5, S square means 12 square. L is equal to ಮಾಡ್ತೀನಿ, ಇದು 3.5 whole square ಅಂದ್ರೆ 12.25, 144, 156.5 ಅಂತ. ಸೊ ನೋಡ್ರಿ ಈಗ 156.25 ಡಿವೈಡೆಡ್ ಬೈ, ಯಾಕೆ ಹೇಳ್ರಿ ಡೆಸಿಮಲ್ ಪಾಯಿಂಟ್ ಅಂದ್ರೆ ಪಾಯಿಂಟ್ 1. ಡೆಸಿಮಲ್ ಪಾಯಿಂಟ್ ಇಂದ 2 ಡಿಜಿಟ್ಸ್ ಇರೋದ್ರಿಂದ ನಾನು ಏನ್ ಮಾಡಿದೆ, 2 zeros ಅನ್ನ ಡಿನಾಮಿನೇಟರ್. ಈಗ ಐ ವಿಲ್ ರೈಟ್, ಡಿವೈಡ್ ಮಾಡ್ರಮ್ಮ. 5 to 25 4 ಹೊಡಿಲ್ಲ, 25 4 ಹೊಡಿಲೇನ್ರಮ್ಮ? ಎಸ್ ಸರ್. 25 6 5 6 25 6 150. ಕರೆಕ್ಟಾ? ಅಲ್ಲಿ ಎಷ್ಟು ಉಳಿತು? 156 150 ಅಂದ್ರೆ ಎಷ್ಟು ಉಳಿತು? 6 ಉಳಿತು. 62 ಆಯ್ತು. 25 ಎರಡ್ಲೆ 50. 62ರಲ್ಲಿ 50 ಹೋದ್ರೆ ಎಷ್ಟು ಉಳಿತು? 12 ಎರಡು. 12 ಹಾಕಿದ್ರೆ ಎಷ್ಟಾಯ್ತು? 125. 125 ಎಷ್ಟಲೇ? 5 ನೋಡ್ರಮ್ಮ, 25 4 25 6 156ರಲ್ಲಿ 150 ಹೋದ್ರೆ 6 ಉಳಿತು. 6ನ 2 ಪಕ್ಕ ಹಾಕಿದ್ರೆ 62 ಆಯ್ತು. 25 ಎರಡ್ಲೆ 50 ಆಯ್ತು. ಇನ್ನ ಎಷ್ಟು ಉಳಿತು? 62ರಲ್ಲಿ 50 ಹೋದ್ರೆ 12 ಉಳಿತು. 12ನ್ನ 5ರಿಂದ ಹಾಕಿದ್ರೆ 125 ಆಯ್ತು. 25 5 125. ನಾವು ರೈಟ್ L is equal to 625/4. L is equal to 25/2. 25/2 ಯಾಕೆ ಹೇಳ್ರಿ? 625 into 25 square. 2 1s 2 2s 2 1s 2 2s 0.5 10 ಆಯ್ತು. 0.5 1.5 centimeter. centimeter. This is the slant height.
ಕ್ಲಿಯರ್? ನಮ್ದಿನ್ನು ಪ್ರಾಬ್ಲಮ್ Yes, sir. ನಾವು ಮಾಡ್ಬೇಕಾಗಿರೋದು ಮೇನ್ TSC ಆಫ್ ಟಾಯ್. ಸೊ ನಾವು ರೈಟ್ ಆನ್ ದಿಸ್ ಅಗೈನ್ ಬರೀರಿ TSC ಆಫ್ ಟಾಯ್ ಇಸ್ ಈಕ್ವಲ್ ಟು CSC ಆಫ್ ಕೋನ್ ಪ್ಲಸ್ CSC ಆಫ್ ಹೆಮಿಸ್ಫಿಯರ್ ಬರ್ಕೊಳ್ಳಿ. ಸರ್ ಇದು ಬರ್ಕೊಳ್ಳಿ ಮತ್ತೊಂದ್ಸಲ ಸರ್ ಹೇಳವಾ ಸರ್ ಡೌಟ್ ಹೇಳವಾ ಸರ್ ರೂಟ್ ಒಳಗ್ ಸ್ಕ್ವೇರ್ ಇದ್ದಾಗ ಕ್ಯಾನ್ಸಲ್ ಮಾಡಕ್ ಬರಲ್ವಾ? ರೂಟ್ ಒಳಗೆ ಸ್ಕ್ವೇರ್ ಇದ್ದಾಗ ಅದನ್ನೇ ಮಾಡು. ಇದು 25 ಸ್ಕ್ವೇರ್ ಅಂತ ಮಾಡು, 2 ಸ್ಕ್ವೇರ್ ಅಂತ ಮಾಡು. ಈಗ ಒಂದು ನಿಮಿಷ, ವೆರಿ ಗುಡ್ ವಂಶಿ. 625/4 ಇದೆ. I will write it as 25/2 whole square. It is 25/2. ಸರ್ ಅಲ್ಲಿ 3.5 ಇದೆ ಅಲ್ಲ ಅಲ್ಲಿ ಎಲ್ಲಿ ಸರ್ ಮೇಲೆ. ವಂಶಿ ಇದು ಇಲ್ಲದೆ ಇದ್ದಿದ್ರೆ 144 ಇಲ್ಲದೆ ಇದ್ದಿದ್ರೆ ವಂಶಿ ಸ್ಕ್ವೇರ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗ್ತದೆ. ಕ್ಲಿಯರ್ ವಂಶಿ? ಎಸ್ ಸರ್. ಪ್ಲಸ್ 144 ಕ್ಲಿಯರ್ ವಂಶಿ? ಸೊ ಎಸ್ ಸರ್. ಬರೀ ಫಾರ್ಮುಲಾ ಬರೀರಿ. TSC ಆಫ್ I is equal to CSC ಆಫ್ ಕೋನ್ ಪ್ಲಸ್ CSC ಆಫ್ ಹೆಮಿಸ್ಫಿಯರ್. ಬರೀರಿ ಫಾರ್ಮುಲಾ ಬರೀರಿ. ಮತ್ತಾಕಣ ಈಗ ವಾಟ್ ಇಸ್ ದ ಫಾರ್ಮುಲಾ? Pi RL this is 2 pi r square. pi r square. Take pi r as common. Correct number? Yes, Yes, sir. sir. Plus 2r. 4. What is pi? 22/7. ಹೇಳ್ರಮ್ಮ. 22/7. 22/7. 7. It is 3.5. 3.5. what is 12.5. plus 2 into 3. 3.5. ಹೌದಾ? 3.5 1 3.5 2 ಬರೀಬೋದಲ್ಲಮ್ಮ? 3 Yes, sir. 2 2 1 2 11. 211. 11 into 12.5. This is 7. Yes, 2 sir. into 3.5 is 7. 11 into 9.5. 9. 11 5 are 55. 55. 11 9s are 99. 99 plus 5. 4. 104. 104 again 4. 10. 11 ones are 11. 11 plus 10. 21. 21. 21. Yes, digit point ಇಡಬೇಕು. 1 digit. 1 centimeter square. square. ಇದು ಆನ್ಸರ್. ಸಾನ ಇದೆಯೇನೆ ನೀನು? ಚನ್ನಗಿರಿ ಸರ್ ಲಿಂಗದಲ್ಲಿ ನಿನಗೆಲ್ಲ ಕೇಳಿದ್ದು. ಸರ್ ಒಂದ್ ಸ್ವಲ್ಪ ಮೆನ್ಷನ್ ಮಾಡಿ ಹೇಳ್ರಿ ಸರ್ ಯಾರಿಗೆ ಅಂತ ನನಗೆ ಗೊತ್ತಾಗಲ್ಲ. ಔಷಧ ಮಾತಾಡ್ಬೇಕು. ಇಲ್ಲಿ ಅದೇನು ಏನ್ ದಂಡ ತಗೊಂಡಿಲ್ಲ ನಾನೇನು. ದಂಡ ಕಟ್ಟಿದೀಯಾ? ಇಲ್ಲ ಸರ್ ಅದೇ ಹೇಳಿದ್ರಲ್ಲ ಅದಕ್ಕೆ. ಇದೀನಿ ಸರ್. ಆ? ಇದೀನಿ ಎಲ್ಲಿ? ಸರ್ ಮನೇಲಿ. ಡೈಲಾಗ್ ಬರ್ಲಿ ಅಂತಾನೆ ಕೇಳಿದ್ದು. ಆದವರು 4th ಒಂದು ಬರ್ಕೊಳ್ಳಿ.
ಓದ್ಕೊಂಡು ಬರ್ಕೊಂತಿದ್ದೀರಾ? ಸರ್ ಆಯ್ತು ಸರ್. ಆಯ್ತು. ಬರೋಣ. A cubical block of side 7 centimeter is surrounded by a surmounted, not surrounded, surmounted. ಅದ್ರ ಮೇಲೆ ಮೌಂಟ್ ಮಾಡಿದ್ದಾರೆ. ಯಾವ್ದ್ರ ಮೇಲೆ? ಬ್ಲಾಕ್ ಮೇಲೆ. ಕ್ಯೂಬಿಕಲ್ ಬ್ಲಾಕ್ ಅಂದ್ರೆ ಪೂರ್ತಿ ಟೋಟಲ್ ಸರ್ಫೇಸ್ ಏರಿಯಾ ಅಂತ. ಯಾವ್ದು? ಇದು ಟಾಪ್ ಅಂಡ್ ಬಾಟಮ್ ಇನ್ಕ್ಲೂಡೆಡ್. ನೆನ್ಪಿಟ್ಕೊಳ್ರಿ. ಅದ್ರ ಮೇಲೆ ಏನನ್ನ ಮೌಂಟ್ ಮಾಡಿದ್ದಾರೆ? ಒಂದು ಕ್ಯೂಬಿಕಲ್. ಜಸ್ಟ್ ನಾನು 3D ಫಿಗರ್ ತಗೊಳಲ್ಲ, ಇದೊಂದು ಕ್ಯೂಬ್ ಅಂತ ಕೇಳ್ರಿ. ಇದ್ರ ಮೇಲೆ ನಾವು ಏನ್ ಮಾಡಿದ್ವಿ? ಎಮಿಸ್ಫಿಯರ್ ನ ಮೌಂಟ್ ಮಾಡಿದ್ವಿ. ಅರ್ಥ ಆಯ್ತೇನ್ರಮ್ಮ? ಒಂದು ಕ್ಯೂಬಿಕಲ್ ಬ್ಲಾಕ್ ಮೇಲೆ ಆಫ್ ಸೈಡ್ 7 centimeter is surrounded by a surmounted by a hemisphere. ಅಂದ್ರೆ ಇದ್ರ ಮೇಲೆ ಮೌಂಟ್ ಮಾಡಿದ್ದಾರೆ. ಯಾವ್ದ್ರ ಮೇಲೆ? ಆ ಕ್ಯೂಬಿಕಲ್ ಬ್ಲಾಕ್ ನ ಒಂದು ಸರ್ಫೇಸ್ ಅಲ್ಲಿ ಮೌಂಟ್ ಮಾಡಿದ್ದಾರೆ. ಆವಾಗ hemisphere, what is the greatest diameter of the hemisphere can have? ನೋಡ್ರಮ್ಮ, ಇದು ಇಲ್ಲಿ ತನಕ ಐತೆ ಅಂದ್ರೆ what is the diameter of hemisphere? 7. ಯಾಕೆಂದ್ರೆ ಆ ಕ್ಯೂಬಿಕಲ್ ಬ್ಲಾಕ್ ನ ಪೂರ್ತಿ ಸರ್ಮೌಂಟೆಡ್ ಅಂದ್ರೆ ಪಕ್ಕ ಅದ್ರ ಮೇಲೆ ಕೂತಿದೆ. ಆಯ್ತಾ? ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್. ಈ ಸಾಲಿಡ್ ನ ಸರ್ಫೇಸ್ ಏರಿಯಾ ಕಂಡಿಬೇಕು. ಯಾರು ಹೇಳ್ತೀರಿ? ಈಗ ನಾನೀಗ ತಗೊಂಡಿರೋದು CSA ತಗೊಂಡಿಲ್ಲ. ಅಂದ್ರೆ ಯಾವ್ದು? ಕ್ಯೂಬಿಕಲ್ ಬ್ಲಾಕ್ ಅಲ್ಲಿ both the faces are present, both the faces are included. ಯಾರು ಹೇಳ್ತೀರಪ್ಪ? ಈಗ TSC ಆಫ್ ಟೈಪ್ ಕೇಳಿದೆ, ನಾನು ಬರ್ಸ್ತೀನಿ. ಒಂದ್ ನಿಮಿಷ ಕೇಳ್ರಿ. ಫಸ್ಟ್ TSC ಆಫ್ ಏನಿದು? ಏನ? ಕ್ಯೂಬಿಕಲ್ ಬ್ಲಾಕ್ ಸಾಲಿಡ್. ಹೌದನ್ರಮ್ಮ? ಓಕೆ, ಇಲ್ಲಿ TSA ಯಾರು ಹೇಳ್ತೀರಮ್ಮ? TSA ಆಫ್ ಯಾರು ಹೇಳ್ತೀರಿ? TSA ಆಫ್ ಸಾಲಿಡ್ ಟ್ಯೂಬ್. ಹೌದೇನ್ರಮ್ಮ? TSA ಆಫ್ ಟ್ಯೂಬ್ ತಗೊಂಡಿದ್ದೀನಿ. ಈಗ ನನ್ನ ಪ್ರಶ್ನೆ ಇರೋದು ಹೆಂಗ್ ಗೊತ್ತಾ? ಈ ಕ್ಯೂಬಿಕಲ್ ಬ್ಲಾಕ್ ನ ನಾವು ಇದೆಯಲ್ಲ, ಇದನ್ನ ರೌಂಡ್ ಮಾಡ್ತೀವ. ನಂಗೆ ಕರೆಕ್ಟ್ ಆಗಿ ಆ ಸ್ಪೇಸ್ ಇದೆಯಲ್ಲ, ಅದನ್ನ ಕ್ಯೂಬಿಕಲ್ ಬ್ಲಾಕ್ ಅನ್ನ ಏನ್ ಮಾಡ್ತೀವಿ? ಅದನ್ನ ಕಟ್ ಮಾಡಿ ತೆಗಿತೀವಿಲ್ಲ, ಅದ್ರ ಮೇಲೆ ಮೌಂಟ್ ಮಾಡ್ತಿರೋ ಆ ಕ್ಯೂಬಿಕಲ್ ಬ್ಲಾಕ್ ಇದೆಯಲ್ಲ, ಎಮಿಸ್ಫಿಯರ್ ನ ಮೌಂಟ್ ಮಾಡ್ತೀವಲ್ಲ, ಆವಾಗ ಆ ಸ್ಪೇಸ್ ಇರುತ್ತಾ? ಇರಲ್ವಾ? ಆವಾಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಅಲ್ಲಿ ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ತಗೊಂಡ್ರೆ ತಪ್ಪಾಗುತ್ತಾ ಇಲ್ಲ? ತಪ್ಪಾಗುತ್ತೆ. ಯಾಕೆ ಅಂತ ಯೋಚನೆ ಮಾಡಿ. ಇಲ್ಲಿ ಇಷ್ಟು ಪೋರ್ಷನ್ ಇದೆಯಲ್ಲ, ಇಷ್ಟು ಪೋರ್ಷನ್ ರೌಂಡ್ ಆಗಿದೆ. ಹೌದೇನ್ರಮ್ಮ? ಇನ್ನು ತೆಗಿತೀವಲ್ಲ, ತೆಗಿತೀವಲ್ಲ ಹಿಂಗೆ ಸರ್. ಮೈನಸ್ ಏರಿಯಾ ಆಫ್ ಬೇಸ್ ಮಾಡ್ಬೇಕಾ? ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸರ್ಕ್ಯುಲರ್. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಅಂತ ತಗೊಂಡ್ರೆ ಕರೆಕ್ಟ್ ಒಂದು. ಯಾವಾಗ? ಇಟ್ ಈಸ್ ಪ್ರೆಸೆಂಟ್. ಇದು ಪ್ರೆಸೆಂಟ್ ಇದ್ರೆ. ಪ್ರೆಸೆಂಟ್ ಇದೆಯಾ? ಸಮಾಧಾನಕ್ಕೆ ಬರ್ರಿ. ನಾನು ಹೇಳ್ತೀನಿ, ಒಂದು ಕ್ಯೂಬ್ ಇದೆ, ಸಾಲಿಡ್ ಕ್ಯೂಬ್ ಇದೆ. ಆ ಕ್ಯೂಬ್ ಅಲ್ಲಿ ಒಂದು ಎಮಿಸ್ಫಿಯರ್ ನ ಸರ್ಮೌಂಟ್ ಮಾಡ್ತೀನಿ. ಅಂದ್ರೆ ಮೌಂಟ್ ಮಾಡ್ತೀನಿ, ಕರೆಕ್ಟ್ ಆಗಿ ಎಡ್ಜಿಗೆ ಕುತ್ಕೊಂತೈತಿ. ಯಾವ್ದ್ರ ಎಡ್ಜಿಗೆ? ಆ ಕ್ಯೂಬಿಕಲ್ ಬ್ಲಾಕ್ ನ ಎಡ್ಜಿಗೆ. ಆವಾಗ ಆ ಬ್ಲಾಕ್ ಮೇಲಿನ ಪೋರ್ಷನ್ ಇದೆಯಲ್ಲ, ಆ ಸರ್ಕ್ಯುಲರ್ ಪೋರ್ಷನ್ ಇರುತ್ತಾ? ತೆಗೆದಿರ್ತೀವಿ. ಅವಶ್ಯಕತೆ ಇಲ್ಲ ಅದು. ನೋ. ಆವಾಗ ನಾವು TSC ಆಫ್ ಕ್ಯೂಬ್ ಅಂತ ತಗೊಂಡ್ಬಿಟ್ವಿ. ತಪ್ಪು ಮಾಡಿದ್ವಿ ಇಲ್ಲ? ತಪ್ಪು ಮಾಡಿದ್ವಿ. ಇದನ್ನ ನಾವು ಹಂಗೆ ಇಟ್ಕೊಂಡಿದ್ರೆ ಓಕೆ, TSC ಆಫ್ ಕ್ಯೂಬ್ ಪ್ಲಸ್ CSA ಆಫ್ ಎಮಿಸ್ಫಿಯರ್ ಅಂತ ಬರ್ಬೋದಿತ್ತು. ಹೌದನ್ರಮ್ಮ? ಎರಡು ಹಂಗೆ ಇದನ್ನು ಇಟ್ಕೊಂಡಿದ್ರೆ CSA ಆಫ್ ಕ್ಯೂಬ್ ಪ್ಲಸ್ CSA ಆಫ್ ಎಮಿಸ್ಫಿಯರ್ ಅಂತ ಬರೋದು. ಬಟ್ ನಾನು ಕ್ಯೂಬ್ ಅಲ್ಲಿ ಒಂದು ಪೋರ್ಷನ್ ನ ಕಟ್ ಮಾಡಿದೀನಿ. ಅಂದ್ರೆ ಏನ್ ಮಾಡಬೇಕು? ಮೈನಸ್ ಏರಿಯಾ ಪ್ಲಸ್ CSA ಆಫ್ ಎಮಿಸ್ಫಿಯರ್. ಕರೆಕ್ಟಾ? ಇದು ಅರ್ಥ ಆಯ್ತಾ? ಯಾಕೆ ಕಳದೆ ಅಂತ ಯಾರು ಹೇಳ್ತೀವಿ?
ನಾನು ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಮುಂದಕ್ಕೆ ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲಿಗೆ ಬಿಡ್ತೀನಿ. ಮುಂದೆ ಭಾಷೆಯಲ್ಲಿ ಸರ್ ಒಂದು ಕ್ಯೂಬ್ ಇದೆ, ಅದ್ರ ಮೇಲೆ ಎಮಿಸ್ಫಿಯರ್ ನ ಮೌಂಟ್ ಮಾಡಿದ್ವಿ. ಆವಾಗ ಈ ಕೆಳಗಿನ ಪೋರ್ಷನ್ ಇದೆಯಲ್ಲ ಅದ್ ಬೇಕಾ? No, sir. ಅವಾಗ ಏನ್ ಬೇಡ ಅವಾಗ TSC ಆಫ್ ಕ್ಯೂಬ್ ಅಂತ ತಗೊಂಡಿರೋದು ತಪ್ಪಾಗಲ್ವಾ? ತಪ್ಪಾಗುತ್ತೆ. ಪೋರ್ಷನ್ ನಾವು ಕಲಿಬೇಕಾದ್ರಲ್ಲಿ TSC ಆಫ್ ಕ್ಯೂಬ್ ಅಲ್ಲಿ Yes, sir. ಯಾಕಂದ್ರೆ ಏರಿಯಾ ಆಫ್ ದಿಸ್ ಸಾಲಿಡ್ ಬೇಕು ನನಗೆ. ಈ ಸಾಲಿಡ್ ಬೇಕು ಅಂದ್ರೆ TSC ಆಫ್ ಕ್ಯೂಬ್ ಪ್ಲಸ್ CSC ಆಫ್ ಎಮಿಸ್ಫಿಯರ್ ಮಾಡ್ರೆ ತಪ್ಪಾ ಸರಿನಾ? ಇದನ್ನ ಮಾಡ್ದಂಗೆ TSC ಆಫ್ ಕ್ಯೂಬ್ ಪ್ಲಸ್ CSC ಆಫ್ ಎಮಿಸ್ಫಿಯರ್ ಮಾಡ್ರೆ ಸರಿನೋ ಅಥವಾ ತಪ್ಪು sir. ತಪ್ಪು sir. ಇದು ಬರ್ದಿರೋದು ಕರೆಕ್ಟ್ ಅಥವಾ ಈಗ ಇದೆ ಎರಡೇ ಮಾಡ್ಬೇಕಾ? ಈಗ ಬರ್ದಿರೋದು ಕರೆಕ್ಟ್ ಇದೆ. TSC ಆಫ್ ಕ್ಯೂಬ್ ಪ್ಲಸ್ CSC ಆಫ್ Hemisphere. ಕರೆಕ್ಟಾ? No, sir. ಯಾಕೆ? ಹೌದು sir. ಆ ಪೋರ್ಷನ್ ನಾವೇನ್ ಮಾಡ್ಬಿಟ್ಟಿರ್ತೀವಿ, ತೆಗ್ದಿದೀವಿ. ಹಂಗಾದ್ರೆ ಏನ್ ಮಾಡ್ತೀರಿ? ಮೈನಸ್ ಏರಿಯಾ ಆಫ್ ಬೇಸ್. ಮಾಡ್ಲೇಬೇಕು. ಅರ್ಥ ಆಯ್ತಾ ಎಲ್ಲರಿಗೂ? ಇದೀರಾ? Yes, sir. ರಚನ ಬಂಧನ ಅರ್ಥ ಆಯ್ತೇನ್ರಮ್ಮ? ಅಲ್ಲಿ ನಿಮ್ಮ ಹತ್ರ ಮೂರು ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ನಿಮ್ಮ ಹತ್ರ ನನ್ನ ಹತ್ರ ಇಕ್ವಿಪ್ಮೆಂಟ್ಸ್ ಇಲ್ಲ, ನಾನು ತೋರಿಸ್ಬಿಡ್ತೀನಿ. ಟ್ಯೂಬ್ ಇದೆ, ಟ್ಯೂಬ್ ಮೇಲೆ ಎಮಿಸ್ಫಿಯರ್ ಮೌಂಟ್ ಮಾಡಿದ್ವಿ. ಎಮಿಸ್ಫಿಯರ್ ನ ಮೇಲಿನ ಪೋರ್ಷನ್ ಏನ್ ಮಾಡ್ತೀವಿ, ಕರೆಕ್ಟ್ ಬಾರ್ಡ್ರಿ ಕೂತ್ಮೇಲೆ ಆ ಪೋರ್ಷನ್ ಏನ್ ಮಾಡ್ತೀವಿ, ಖಾಲಿ ಇಟ್ಕೊಂಡ್ರೆ ವೇಸ್ಟ್ ಆಗೋದಲ್ವಾ? Yes, sir. ಅವಶ್ಯಕತೆ ಇದೆಯಾ? No, sir. ಇಲ್ಲ. ಅದಕ್ಕೋಸ್ಕರ ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಟ್ಯೂಬ್ ಅಲ್ಲಿ ಯಾರನ್ನ ಕಳಿಬೇಕು, ಆ ಸರ್ಕ್ಯುಲರ್ ಪಾರ್ಟ್ ಅನ್ನ ಕಳಿಬೇಕು. ಒಂದು ಪ್ಲಸ್ CSC ಆಫ್ ಎಮಿಸ್ಫಿಯರ್. ಕ್ಲಿಯರ್ ಏನ್ರಮ್ಮ? ಇದು ಅರ್ಥ ಆಯ್ತಾ? ಎಸ್ ಸರ್. ಟ್ಯೂಬ್ ಇದೆ ಹಿಂಗೆ, ನಾವೇನ್ ಮಾಡಿದ್ವಿ, ಎಡ್ಜಿಂದ ಎಡ್ಜಿಗೆ ಏನ್ ಕೂರ್ಸಿದ್ವಿ, Hemisphere. ಏನ್ ಮಾಡಿದ್ವಿ? ಎಮಿಸ್ಫಿಯರ್. Sphere. ಕ್ಲಿಯರ್ ಆಯ್ತು? Yes, sir. ಈ ಪೋರ್ಷನ್ ಇದೆಯಲ್ಲ, ಈ ರೌಂಡ್ ಪೋರ್ಷನ್ ಏನ್ ಮಾಡ್ತೀವಿ, ಇಟ್ಕೊಂತೀವ ಟ್ಯೂಬ್ ಅಲ್ಲಿ No. ಕಟ್ ಮಾಡ್ತೀವಿ. TSC ಆಫ್ ಸಾಲಿಡ್ ಏನು? Yes, sir. Solid. TSC ಆಫ್ ಸಾಲಿಡ್ ಅಂದ್ರೆ ನಾವು ಮಾಡಿದಾಗ ಎಮಿಸ್ಫಿಯರ್ ಒಂದು ಕ್ಯೂಬ್ ಅನ್ನ ಮೌಂಟ್ ಮಾಡ್ತೀವಲ್ಲ, ಅವಾಗ ಬರುತ್ತಲ್ಲ ಅದಕ್ಕೆ ಸಾಲಿಡ್ ಅಂತ ತಗೊಂತೀವಿ. ಅದಕ್ಕೆ ಯಾವ್ದು ಹೆಸರು ಕೊಡಲ್ಲ. ಅದಕ್ಕೆ ಏನ್ ಮಾಡ್ತೀರಿ, TSA ಆಫ್ Cube. ಮೈನಸ್ ಜಾಗದಲ್ಲಿ ಫಾರ್ಮುಲಾ ಬರೆಯಕ್ಕೆ ಒಂದೇ ಲೈನ್ ಇರಲಿ. TSC ಆಫ್ ಸಾಲಿಡ್ Solid. ಯಾರಮ್ಮ? TSC TSA of cube. ಕ್ಯೂಬ್ ಮೈನಸ್ ಮೈನಸ್ ಏರಿಯಾ Area ಬೇಸ್ ಪ್ಲಸ್ CS plus CSA of hemisphere. ಎಮಿಸ್ಫಿಯರ್. ಸ್ಪಿಯರ್. ಇದು ಅರ್ಥ ಆಯ್ತಾ ಸಿಂಚನ? ಸಿಂಚು, Yes, sir. ನಂದಿತಾ, ಚಂದನ, Yes, sir. ಯಾಕೆ ನಾನು TSC ಆಫ್ ಕ್ಯೂಬ್ ಅಲ್ಲಿ ಏರಿಯಾ ಆಫ್ ಬೇಸ್ ಕಳೀತಿದ್ದೀನಿ ಅಂತ ಯಾರಿಗಾರ ಅರ್ಥ ಆಯ್ತಾ? ಬೇಸ್ ಕಳೀದೇ ಇದ್ರೆ ಟೋಟಲ್ ಸರ್ಫೇಸ್ ಇದೆ ತಗೊಂಡ್ರೆ ತಪ್ಪಾಗುತ್ತೆ. ಅರ್ಥ ಆಯ್ತು ಹೌದೇನ್ರಮ್ಮ? ಅಯ್ಯೋ ನೀವು ಇಲ್ಲ ಬಿಡ್ರಮ್ಮ. Yes, sir. ಸರ್ ತಪ್ಪಾಗುತ್ತೆ. ತಗೋಬೇಕಾ ಬೇಡ? ಏರಿಯಾ ಆಫ್ ಬೇಸ್ ಇಟ್ಕೋಬೇಕಾ ಕಳಿಬೇಕಾ? ಹಿಡ್ಕೋಬೇಕು. ಕಲಿಬೇಕು sir. ಕಲಿಬೇಕು. ಕಳಿಬೇಕಾ ಹಂಗೆ ಇಟ್ಕೋಬೇಕಾ? ಏರಿಯಾ ಬೇಸ್ ಅನ್ನ ಟೋಟಲ್ ಸರ್ಫೇಸ್ ಏರಿಯಿಂದ ಕಳಿಬೇಕಾ ಬೇಡವಾ? Sir, ಕಲಿಬೇಕು. ಬೇಕು ಸರ್. ವಾಟ್ ಇಸ್ ದ ಫಾರ್ಮುಲಾ ಫಾರ್ TSC ಆಫ್ ಕ್ಯೂಬ್? ಸರ್ ಇಲ್ಲೊಂದು ಡೌಟ್ ಇದೆ. ಕೇಳ್ರಿ ಮಿಸ್. ಸರ್ TSA of cube ಬದಲಿ CSA of cube plus area of base ತಗೋಬೋದಲ್ಲ ಸರ್? ಬಟ್ ಫಾರ್ಮುಲಾ ಡಿಫ್ರೆಂಟ್ ನೋಡವ. ಈಗ ಟೋಟಲ್ ತಗೊಂಡು ಗೊತ್ತಾಯ್ತಲ್ಲ, ಈಗ ನಾವ್ ಇನ್ನೊಂದು ಪೋರ್ಷನ್ ಇದೆಯಲ್ಲವ ಇಲ್ಲಿ, ಸರ್ ಅದೇ +1 ಏರಿಯಾ ಆಫ್ ಬೇಸ್ ಮಾಡ್ಬೋದಲ್ಲ ಸರ್? ಎರಡು ಏರಿಯಾ ಬೇಸ್ ತಗೋಬೇಕಾಗತ್ತ. ಅವಾಗ ಇಲ್ಲಿ ಒಂದು ಏರಿಯಾ ಬೇಸ್ ಕಳಿತೀಯ,
ಹೌದಾ? Yes. ಒಂದು ಅರ್ಥ ಮಾಡ್ಕ PS ಟೋಟಲ್ ಅಲ್ಲಿ ಏರಿಯಾ ಬೇಸ್ ಕಳೆದ್ರೆ ಈಸಿ ಆಗ್ತದೆ. ಈಗ CSA ತಗೊಂಡು ಏರಿಯಾ ಬೇಸ್ ತಗೊಂಡ್ರೆ ಯಾಕೆ ತಗೊಂಡು ನಾವು ಇದನ್ನ ಇಟ್ಕೊಳ್ಳಲ್ಲ, ತಪ್ಪಾಗುತ್ತಲ್ಲ ಫಾರ್ ಅಲ್ಲವಾ? ನೀನ್ ಹಂಗ್ ಮಾಡಿದ್ರೆ ಸರ್ ಹಿಂಗ್ ಊಟ ಮಾಡ್ಬೇಕ, ಹಿಂಗ್ ಊಟ ಮಾಡ್ತೀನಿ ಅಂದ್ರೆ ಪಾಲಿಸಿ ಮ್ಯಾಟ್ರ್ ಇದು ಇರುತ್ತಾ? ಸರ್ ಇರಲ್ಲ. ಇರಲ್ಲ ಅಂದ್ಮೇಲೆ ಮತ್ತೆ TSA ತಗೊಂಡು ಅದನ್ನ ಕಳಿಬೇಕು. ಆಯ್ತಾ? Yes, sir. ಓಕೆ. TSA ಆಫ್ ಕ್ಯೂಬ್ ಏನು? 6 square. ಮೈನಸ್ 5R R square. square. CSA ಆಫ್ ಹೆಮಿಸ್ಫಿಯರ್ 2 pi R square. R square. ಕರೆಕ್ಟ್ ಆಯ್ತು. Yes, sir. ಇದು ಏರಿಯಾ ಬೇಸ್ ಯಾವ್ದ್ರದ್ದು? ಇದು ಹೆಮಿಸ್ಫಿಯರ್. Yes. ನೋಡ್ರಿ, ಹೆಮಿಸ್ಫಿಯರ್ ಅಲ್ವಾ ತೆಗೆದವ? ಹೆಮಿಸ್ಫಿಯರ್ ಅಲ್ಲಿ ರೌಂಡ್ ಆಗಿ ಕುತ್ಕೊಳ್ಳೋದ್ರಿಂದ ಆ ಪೋರ್ಷನ್ ತೆಗಿತೀವಿ. ಹೌದಲ್ರಮ್ಮ? Yes, sir. ಹೆಮಿಸ್ಫಿಯರ್ ಇಲ್ಲಿ ಬಂದ್ ಸಾಲಿಡ್ ಮೇಲೆ ಕೂತಿದ್ದಕ್ಕೆ, ಕ್ಯೂಬ್ ಅಲ್ಲಿ ಕೂತಿದ್ದಕ್ಕೆ ಈ ಪೋರ್ಷನ್ ಕನ್ಸಿಡರ್ ಮಾಡಿದ್ವಾ ನಾವು? ಇಟ್ ಈಸ್ ದಿ ಏರಿಯಾ ಬೇಸ್, ಇಟ್ ಈಸ್ ಈಕ್ವಲ್ ಟು ಹೆಮಿಸ್ಫಿಯರ್. ಆ ಸರ್ಕ್ಯುಲರ್ ಪಾರ್ಟ್ ಯಾವ್ದ್ರದ್ದು? ಏರಿಯಾ Sphere. ಸ್ಪಿಯರ್ ನೆನ್ಪಿಟ್ಕಾಡ್ರಿ. ಹೆಮಿಸ್ಫಿಯರ್ ನೆನ್ಪಿಟ್ಕಾಡ್ರಿ. ಹೆಮಿಸ್ಫಿಯರ್ ಹೇಳ್ರಿ. 6A ಸ್ಕ್ವಯರ್ ಪ್ಲಸ್ 5R ಸ್ಕ್ವಯರ್. ಯಾಕೆ? 2πr ಸ್ಕ್ವೇರ್ ಅಲ್ಲಿ 5R ಸ್ಕ್ವೇರ್ ಕಳೆದ್ರೆ 6A ಸ್ಕ್ವೇರ್ ಪ್ಲಸ್ 5R ಸ್ಕ್ವೇರ್ ಬರುತ್ತೆ. ಈಗ ಏನ್ ಮಾಡ್ತೀರಿ? ವಾಟ್ ಈಸ್ A? ವಾಟ್ ಈಸ್ A? 7. 7. What is the radius? 3.5. 7 by 2 minus 3.5, sir. Diameter is 7. R is 7.2. ಯಾಕೆ ಅಂತ ಯೋಚನೆ ಮಾಡ್ರಿ. ಆ ಕ್ಯೂಬ್ ಅಲ್ಲಿ ಆಲ್ ಸೈಡ್ಸ್ ಇರ್ತಾವಲ್ಲ, ಅದನ್ನ 7 ಅಂತ ತಗೊಂತೀವಿ. ಅದನ್ನ ಇಲ್ಲಿ ಇದರಿಂದ ಇಲ್ಲಿ ತನಕ ಇರೋದು ಡಯಾಮೀಟರ್. ಇಟ್ ಇಸ್ ನಾಟ್ ಎ ರೇಡಿಯಸ್. ಹೌದೇನ್ರಮ್ಮ? Therefore D is 7, R is 7.2. ಕ್ಲಿಯರ್ ಆಯ್ತು? Yes, sir. ಆ ಹೆಮಿಸ್ಫಿಯರ್ ಅದು ಬಾಕ್ಸ್ ಮೇಲೆ ಕೂರುತ್ತಲ್ಲ, ಯಾವ್ದು ಕ್ಯೂಬ್ ಮೇಲೆ, ಆ ಎಡ್ಜಿಂದ ಎಡ್ಜಿಗಿರೋದು ಡಯಾಮೀಟರ್, ನಾಟ್ ಎ ರೇಡಿಯಸ್. 6 into 7 square, 22/7. What is R? 7/2 whole square. 6 into 49 plus 20. 22/7. 7 by 7/2. 7 7 cancel. cancel. 2 1s 2 are 1s 2 11s 2 are. 11. ಹೇಳ್ರಿ ಈಗ 9 6 9s are 54. 54. Okay. 6 4s are 24. 24 plus 5 29. 29. 4. It is 77 7 by 2. 294. Divide ಮಾಡ್ರಿ. 2 1s are 2 3s are 3. 1 ಉಳಿತು. ನೋಡ್ರಿ 2 1s are 2 3s are 1 ಉಳಿತು. 17 ಆಯ್ತು. 2 8s are 1 ಉಳಿತು. ಪಾಯಿಂಟ್ ಕಟ್ಟಿದ್ವಿ. 5. 0.5 ಎಷ್ಟಾಗುತ್ತೆ ಕೂಡಿರಿ? 332.5. 332 centimeters square. It is the area of the solid. Sir, area of base by ಆದ್ಮೇಲೆ ಏನು ಸರ್ ಅದು? ಏರಿಯಾ ಆಫ್ ಬೇಸ್ ಇದು ಹೆಮಿಸ್ಫಿಯರ್. ಗೊತ್ತಾ? ಇದು CSA ಆಫ್ ಹೆಮಿಸ್ಫಿಯರ್. ಏರಿಯಾ ಆಫ್ ಬೇಸ್ ಅಂದ್ರೆ ಯಾವ್ದನ್ನ ಕರಿತಿದೀವಿ?
ಈ ಸರ್ಕ್ಯುಲರ್ ಪಾರ್ಟ್ ಇದೆಯಲ್ಲ ಸರ್ಕಲ್ ಹೆಮಿಸ್ಫಿಯರ್ ಅದರ ಬೇಸ್ ಕಳ್ದಿತ್ತು ಅಂತ ಅಲ್ಲಿ ಕೊಟ್ಟಿರೋದಕ್ಕೆ ಮೋಟ್ ಮಾಡಿದೀವಿ. ಡೌಟ್ಸ್ ಬಂದ್ರೆ ಕೇಳ್ರಿ. ಇಟ್ ಈಸ್ ಹೆಮಿಸ್ಫಿಯರ್. Yes, sir, over. Yes, sir, over. ಆಯ್ತಾ? ಸೊ ನೌ ರೈಟ್ ಆನ್ ದ ಫಿಫ್ತ್ ಒನ್. 2 ಮಾಡಿಸ್ತೀನಿ ಅಂತಂದ್ರೆ ಇನ್ನೊಂದು ಮಾಡಿಸ್ತಿದ್ದೀನಿ. ಇನ್ನ 6, 7, 8, 9 ಮೊದಲ್ವಾ ಒಂದೊಂದ್ಸ 2 ಮಾಡಿಸ್ಬೇಡ. 6, 7 ಇನ್ನೊಂದ್ಸ 8, 9 ಕಳಿಸ್ಬೋದೇನ್ರಮ್ಮ? Yes, sir. Now write down the fifth one. Okay. A hemispherical depression is cut out from the one face of a spherical wooden block such that diameter L of the hemisphere is equal to the edge of the cube. The A value is 7 and B value is A value is L and B value is L. See, both are same. ನೆನ್ಪಿಟ್ಕೊಳ್ರಿ ಯಾಕೆ ಅಂತ ಅಂದ್ರೆ ಆ ಕ್ಯೂಬ್ ನ ಎಡ್ಜ್ ಇದಾವಲ್ಲ ಎಡ್ಜಸ್ ನ value A value is L and diameter is equal to L. So next, determine the surface area of the remaining solid. ಒಂದು ಇದು ಕ್ಯೂಬ್ ಅನ್ಕಡಿ, ಜಸ್ಟ್ ನಾನು ಬರಿತಾ ಜಸ್ಟ್ ಒಂದು ಫಿಗರ್ ಬರೀತೀನಿ. ಇದು ಕ್ಯೂಬ್ ಅನ್ಕಡಿ, ಇಲ್ಲಿ ಕ್ಯೂಬ್ ಅಲ್ಲಿ ಹಿಂಗಿದೆ ಡಿಪ್ರೆಷನ್ ಮಾಡಿದೀವಿ. ಡಿಪ್ರೆಷನ್ ಮಾಡಿದಾಗ ಏನಾಗುತ್ತೆ ಯಾರು ಹೇಳ್ತಾರ? ಇದು ಕ್ಯೂಬ್ ಅನ್ಕಡಿ, ಇದು ಕ್ಯೂಬ್ ಅನ್ಕಡಿ, ಇದು ಹೆಮಿಸ್ಫಿಯರ್ ಮೌಂಟ್ ಮಾಡಿ ಅಂದ್ರೆ ಔಟ್ ಒಳಗಾಕಿದೀವಿ. ಈಗ ನೆನ್ಪಿಟ್ಕೊಳ್ಳಿ, ಆವಾಗ ಕ್ಯೂಬ್ ಅಂದ್ರೆ ಎಷ್ಟು ಫೇಸಸ್ ಇರುತ್ತಲ್ಲ? 6 ಫೇಸಸ್ ಇರುತ್ತೆ. ಅದ್ರಲ್ಲಿ ಒಂದು ಫೇಸ್ ಅನ್ನ
ಆ ಎಮಿಸ್ಪಿಯರ್ ನ ಮೌಂಟ್ ಮಾಡ್ಲಿಕ್ಕೆ ಒಳಗೆ ಹಾಕ್ಲಿಕ್ಕೆ ತೆಗಿತೀವಿ ಇಲ್ಲ ತೆಗಿತೀವಲ್ವಾ? 6 ಫೇಸಸ್ ಅಲ್ಲಿ ಒಂದ್ ಫೇಸಸ್ ಅಲ್ಲಿ ಎಮಿಸ್ಪಿಯರ್ ನ ಡಿಪ್ರೆಸ್ ಮಾಡ್ಬೇಕಂತ ಅದ್ರೊಳಗೆ ಹಾಕ್ಬೇಕು ಅಂದ್ರೆ ಅದನ್ನ ಏನ್ ಮಾಡ್ತೀವಿ ರೌಂಡ್ ಮಾಡಿ ತೆಗಿತೀವಿಲ್ಲಮ್ಮ. ಅವಾಗಿನ ಪ್ರಾಬ್ಲಮ್ ಅಲ್ಲಿ ಹೊರಗಿತ್ತು, ಈಗ ಒಳಗಿದೆ. ಹಿಂಗಿದೆ, ಹೌದೇನ್ರಮ್ಮ? ಯಾವ್ದಿದು? ದಿಸ್ ಇಸ್ ಎಮಿಸ್ಪಿಯರ್. ಇದನ್ನ ಕ್ಯೂಬ್ ಅನ್ಕೊಂಡ. ಕ್ಯೂಬ್ ಅಂದ್ರೆ 6 ಫೇಸಸ್ ಇರುತ್ತೆ, ಅದ 6 ಫೇಸಸ್ ಬರ್ದಿಲ್ಲ ನನಗೆ, ಜಸ್ಟ್ ನಿಮ್ಗೆ ಅರ್ಥ ಆಗಕ್ಕೆ. ಆವಾಗ ವಾಟ್ ಇಸ್ ದ TSC ಆಫ್ ಸಾಲಿಡ್? ಯಾರು ಹೇಳ್ತೀರಿ? ಇಲ್ಲಿ ಕ್ಯೂಬ್ ತಗೊಂಡಿದೀವ, ಏನ್ ತಗೊಂಡಿದ್ವಿ? ಏನ್ ತಗೊಂಡಿದ್ವಿ? ಏನ್ ಕೊಟ್ಟಿದ್ದಾನೆ? ಕ್ಯೂಬ್ ಕೊಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೆ ರಮ? ಏನ್ ರಮ? ಕ್ಯೂಬೆ 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 ಗೊತ್ತ? ಅಲ್ಲಿ ನೋಡ್ರಿ, ಕ್ಯೂಬಿಕಲ್ ವುಡನ್ ಬ್ಲಾಕ್. ವುಡನ್ ಬ್ಲಾಕ್ ಅಂದ್ರೆ ಸೊ ಇಟ್ ಈಸ್ ಹ್ಯಾಲೋ ಅಲ್ಲ, ಇಟ್ ಈಸ್ ಫುಲ್ ಫಿಲ್ಡ್. ಅಂದ್ರೆ ಇಟ್ ಮೀನ್ಸ್ TSA ಆಫ್ ಕ್ಯೂಬ್ ಅಲ್ಲಿ ಪೂರ್ತಿ ಕ್ಯೂಬ್ ನ TSA ಕ್ಯೂಬ್ ತಗೊಂಡ್ರೆ ಓಕೆನಾ? ಯಾಕೆ? ಸರ್ ಮೈನಸ್ ಮೈನಸ್ ಮಾಡ್ಬೇಕು. ಕ್ಯೂಬ್ ನ ಒಂದು ಪೋರ್ಷನ್ ನ ರೌಂಡ್ ಅಲ್ಲಿ ತೆಗೆದ್ಬಿಟ್ಟು ಅದ್ರಲ್ಲಿ ಏನ್ ಮಾಡಿದ್ವಿ? ಎಮಿಸ್ಪಿಯರ್ ನ ಇನ್ಸರ್ಟ್ ಮಾಡಿದ್ವಿ, ಡಿಪ್ರೆಸ್ ಮಾಡಿದೀವಿ. ಕಟ್ಔಟ್ ಫ್ರಮ್, ಹೌದಲ್ವಾ? ಹೊರಗಿಂದ ಕಟ್ಔಟ್ ಮಾಡಿ ಒಳಗೆ ಹಾಕಿದ್ವಿ. ಅಲ್ಲಿಗೆ ಏನ್ ಮಾಡ್ಬೇಕು? ಆ ಎಮಿಸ್ಪಿಯರ್ ನ ಹೆಂಗಿರುತ್ತೆ ಪೋರ್ಷನ್? ಏರಿಯಾ ಬೇಸ್ ಅಂತ ಇದ್ದಂಗೆ ಇರ್ತತ್ತ. ಸ್ಪಿಯರ್ ಕಂಪ್ಲೀಟ್ ಆಗೋದು ಏನಾಗುತ್ತೆ? ಎಮಿಸ್ಪಿಯರ್ ಎರಡು ಸೇರ್ತೀರಿ ಏನಾಗುತ್ತದು? ಸ್ಪಿಯರ್ ಆಗುತ್ತೆ, ಹೌದೇನ್ರಮ್ಮ? ಸರ್ ಯಾವ ಫಾರ್ಮ್ ಅಲ್ಲಿ ಇರುತ್ತದು? ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಇರುತ್ತೆ, ಹೆಂಗಿರುತ್ತೆ? Therefore, area of base plus CSA of ಏನು? Hemisphere. ಇದಕ್ಕಿನ ಮೊದಲು what is the diameter? L L/2 edge. A is equal to L. ಯಾಕೆ? ಡಯಾಮೀಟರ್ ಅಂಡ್ ಎಡ್ಜ್ ಆರ್ ಬೋತ್ ಆರ್ ಸೇಮ್ ಇದಾವೆ. ವಾಟ್ ಈಸ್ ಯಾಕೆ ಕಾಡಿದ್ರಿ ಅಂತ ಅರ್ಥ ಆಯ್ತಾ ಇದು? ಎಸ್ ಸರ್. ನಿಮಗೆ ನೋಡ್ರಮ್ಮ, ನನ್ನ ಕಾನ್ಸೆಪ್ಟ್ ನಿಮ್ ತಲೆ ಒಳಗೆ ಕ್ಯೂಬ್ ಅಂದ್ರೆ ಇಟ್ ಈಸ್ ನಾಟ್ ಹ್ಯಾಲೋ ಕ್ಯೂಬ್. ಅದಕ್ಕೋಸ್ಕರ 6 ಸ್ಪೇಸಸ್ ಇನ್ಕ್ಲೂಡ್ ಮಾಡಿದಾಗ ಟೋಟಲ್ ಸರ್ಫೇಸ್ ಏರಿಯಾ ತಗೊಂತೀನಿ ಅಂತ ಹೇಳಿದೀನಿ. ಬರೀ ಸುತ್ತ ತಗೊಂಡ್ರೆ CSA ತಗೊಂತೀನಿ. ಈಗ 6 ಸ್ಪೇಸಸ್ ಅನ್ನು ಇನ್ಕ್ಲೂಡ್ ಮಾಡೋದ್ರಿಂದ ಅದರಲ್ಲಿ ಒಂದು ಪೋರ್ಷನ್ ಅಲ್ಲಿ ನಾವೇನ್ ಮಾಡ್ತೀವಿ? ಎಮಿಸ್ಪಿಯರ್ ನ ಡಿಪ್ರೆಸ್ ಮಾಡ್ತೀವಿ. ಆವಾಗ ಏನ್ ಮಾಡ್ಬೇಕು? ಸೊ ಈಗ ಟೋಟಲ್ TSC ಆಫ್ ಕ್ಯೂಬ್ ಅಂತ ತಗೊಂಡ್ರೆ ತಪ್ಪಲ್ವಾ? ನೋಡಿ ಬೇರೆ ಮಾಡ್ಬಿಡೋಣ, ಇದು ಬಿಟ್ಬಿಡ್ಲಾ? ಏರಿಯಾ ಬೇಸ್ ಬೇಡವಾ? ಕಳಿಬಾರ್ದಾ? ಕಳಿಬೇಕು ಸರ್. ಕಳಿಬೇಕಾ ಬೇಡ? ಕಳಿಬೇಕು ಸರ್. ಯಾಕೆ? ಸರ್ ಮೇಲಿನ ಪೋರ್ಷನ್ ನ ಕೊರ್ಬಿಟ್ಟೆ ಎಮಿಸ್ಪಿಯರ್ ನ ಕಟ್ಔಟ್ ಫ್ರಮ್ ದಿಸ್, ಹೌದಲ್ರಮ್ಮ? ಕಟ್ ಮಾಡಿ ಒಳಗೆ ಹಾಕಿರೋದು, ಹೌದಲ್ವಾ? ಎಸ್ ಸರ್. ಆವಾಗ ಇದು ಪೋರ್ಷನ್ ಹೆಂಗಿರುತ್ತೆ? ಇನ್ ದಿ ಫಾರ್ಮ್ ಆಫ್ ಸರ್ಕ್ಯುಲರ್. ಏರಿಯಾ ಆಫ್ ಸರ್ಕ್ಯುಲರ್ ಪಾರ್ಟ್ ಏನು? πr ಸ್ಕ್ವೇರ್. ಕರೆಕ್ಟಾ? 6a ಸ್ಕ್ವೇರ್ ಮೈನಸ್ πr ಸ್ಕ್ವೇರ್ 2πr ಸ್ಕ್ವೇರ್. 6a ಸ್ಕ್ವೇರ್ ಮೈನಸ್ πr ಸ್ಕ್ವೇರ್. What is 6 into L square? Pi into L square. Sorry. What is the R? L by 2. L by 2. It is 6L square by L square by 4. Yeah, L becomes L square, 2 becomes 4. What is the LCM? Pi value का आवश्यकता है ले 24 L square by L square. Now take L square
by 4. L square numerator common entrama. L square. ಉಳಿದಿದ್ದೇನೋ 24 plus plus pi centimeter square. square. It is the area of the remaining solid. ಸರ್ ಕೇಳವ ಇನ್ ಟರ್ಮ್ಸ್ ಆಫ್ ಪೈ ಅಂತ ಕೇಳಿಲ್ಲ ಬಟ್ ನಾವು ಪೈ ವ್ಯಾಲ್ಯೂ ಹಾಕಲಿಲ್ಲ. ಏನಿಲ್ಲ ಯಾಕೆ ಮಾಡ್ಬೋದು ಬಟ್ ಅವನು ಏನ್ ಗೊತ್ತಾ ಸಿಂಪ್ಲಿಫಿಕೇಶನ್ ಅಷ್ಟಕ್ಕೆ ನಿಲ್ಸಿದಾನೆ ಮಾಡ್ರೆ ಪೈ 22/7 ಹಾಕಿರೋ ಉತ್ತರ ನಿಮ್ಗೆ ಬರುತ್ತೆ ಬಟ್ ನಿಮಗೆ ಮತ್ತೆ ಹೇಗೇನ್ ಏನ್ ಉಳ್ಕೊಂಡೆ ಒಂದು ರಿಯಲ್ ನಂಬರ್ ಬರೋದಿಲ್ಲ ಅಲ್ಲಿ ಮತ್ತೆ ಆಲ್ಜಿಬ್ರಿಕ್ ಟರ್ಮ್ ಇರೋದ್ರಿಂದ ಅದಕ್ಕೆ ಪೈನ್ ಹಂಗೆ ಬಿಟ್ಟಷ್ಟೇ. ಪೈ ಯಾಕೆ ಹಂಗ್ ಬಿಟ್ಟಿದ್ದಾರೆ ಅಂದ್ರೆ ಇಫ್ ದ ಎಲ್ ವ್ಯಾಲ್ಯೂ ಇಸ್ ನೋನ್ ದೆನ್ ಯು ರೈಟ್ 22. ಫೋರ್ತ್ ಪ್ರಾಬ್ಲಮ್ ಅಲ್ಲಿ ಎ ವ್ಯಾಲ್ಯೂ ಗೊತ್ತಿತ್ತು ಹೌದಲ್ರಮ್ಮ, ಎ ವ್ಯಾಲ್ಯೂನು ಗೊತ್ತಿತ್ತು, ಆರ್ ವ್ಯಾಲ್ಯೂನು ನಂಬರ್ ಆಗಿತ್ತು, ಅದಕ್ಕೆ ಹಾಕಿದ್ವಿ. ಸೊ ಎ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಆಲ್ಜಿಬ್ರಿಕ್ ಟರ್ಮ್ ಇದ್ದಾಗ ಮತ್ತೆ 22/7 ಹಾಕಿದ್ರೆ ಅದು ವೇಸ್ಟ್ ಅಂತಲ್ಲ, ಅಲ್ಲೇನು ಸಿಂಪ್ಲಿಫಿಕೇಶನ್ ಆಗಲ್ಲ, ಲಾಸ್ಟ್ಗೆ ರಿಯಲ್ ನಂಬರ್ ಸಿಗಲ್ಲ ಮತ್ತು ಹೇಗೇನು ಆಲ್ಜಿಬ್ರಿಕ್ ಟರ್ಮೇ ಉಳಿತತೆ. ಪೈ ಆರ್ ಸ್ಕ್ವೇರ್ ಯಾಕೆ ಕಳ್ತೀವಿ ಅಂತ ನಿಮ್ಗೆ ಗೊತ್ತಿರ್ಬೇಕು. ಒಂದ್ಸಾರಿ ಮೇಗಿಂದ ಮೌಂಟ್ ಮಾಡಿದೀವಿ, ಒಂದ್ಸಲ ಕ್ಯೂ ಒಳಗೆ ಹಾಕಿದೀವಿ, ಅದಕ್ಕೋಸ್ಕರ ಮೇಗಿಂದ ಮೌಂಟ್ ಮಾಡಿದ್ರು ಆ ಪೋರ್ಷನ್ ಕಟ್ ಮಾಡಿರ್ತೀವಿ, ಒಳಗೆ ಡಿಪ್ರೆಷನ್ ಕಟ್ಔಟ್ ಫ್ರಮ್ ಮಾಡಿದ್ರು ಅದು ಒಳಗೆ ಹೋಗಿರುತ್ತೆ, ಅದಕ್ಕೆ ಕಟ್ ಮಾಡಿರ್ತೀವಿ. ಅದಕ್ಕೆ ಮೈನಸ್ ಏರಿಯಾ ಆಫ್ ಬೇಸ್ ಮಾಡಿದೀನಿ. ಟಿ ಎಸ್ ಸಿ ಆಫ್ ಕ್ಯೂಬ್ ಅಂತಂದ್ರೆ ಅದು ಕಟ್ ಮಾಡದೇ ಇದ್ದಿದ್ರೆ ಅದ್ರ ಮೇಲೆ ಮೌಂಟ್ ಮಾಡಿದ್ದಾರೆ ಅಂತಂದಿದ್ರೆ ಟಿ ಎಸ್ ಸಿ ಆಫ್ ಕ್ಯೂಬ್ ಪ್ಲಸ್ ಸಿ ಎಸ್ ಸಿ ಆಫ್ ಎಮಿಸ್ಫಿಯರ್ ತಗೊಂಡ್ಬೋದಿತ್ತು. ಅದ್ರ ಮೇಲೆ ಮೌಂಟ್ ಮಾಡಿದ್ರೆ ಅಂದಾಗ ಆ ಪೋರ್ಷನ್ ತೆಗೆದಿರೋದ್ರಿಂದ ನಾವು ಟೇಕ್ ದಿಸ್. Yes, sir, over. Side, please. ಹೇಳಮ್ಮ ಸಿಂಚೋ. Side ಆಗ್ರಿ ಸರ್. ಏನ್ರಮ್ಮ Yes, sir, ಆಯ್ತು. ಇದನ್ನ ಯಾಕೆ ಕಳ್ತಿದೀವಿ ಅಂತ ನಿಮ್ ತಲೆ ಒಳಗೆ ಹೇಳಿದೀನಿ. ಆ ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮ್ ಕಾನ್ಸೆಪ್ಟ್ ಇರ್ಲಿ. ಇಲ್ಲಿ 9 ಅಲ್ಲೊಂದು ಎಷ್ಟು ಪ್ರಾಬ್ಲಮ್ಸ್ ಇದಾವೆ ಅದರಲ್ಲಿ 9 ಎಷ್ಟಿದಾವೆ ಅದರಲ್ಲಿ ವಾಲ್ಯೂಮ್ ಅಲ್ಲಿ ಅಲ್ಲೊಂದು 8 ಪ್ರಾಬ್ಲಮ್, 17 ಪ್ರಾಬ್ಲಮ್ ಅಲ್ಲಿ ಈ ಪ್ರಾಬ್ಲಮ್ ಅಂದ್ರೆ ಹಿಂಗೆ ಮಾಡಬೇಕು ಅಂತ ಕಲ್ತ್ಬಿಡ್ಬೇಕು. ಅಟ್ಲೀಸ್ಟ್ ಹಂಗಾರು ನೀವು ವರ್ಕೌಟ್ ಮಾಡ್ಲೇಬೇಕು. ಔಟ್ ಆಫ್ ಔಟ್ ತೆಗಿಯಾರು ಬಿಡ ಮಟ್ಟಕ್ಕೆ ಹೋಗಬಾರ್ದು. ಕ್ಲಿಯರಾ? Yes, Yes, sir. sir. ಅರ್ಷಿತಾ, 2 ಅರ್ಷಿತಾ ಅದಾವ, 2 ಮಾತಾಡಲ್ಲ ನೋಡ್ರಿ ಅವು. ಸರ್